ನಾವು ಚಿಲ್ಲಾಕ್ಸ್ ಪ್ಲಸ್ ಸೇರ್ ಯಂತ್ರದ ಪ್ರಮುಖ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದೇವೆ. ಬಾಬಿನ್ ಅನ್ನು ಹೀರುವಾಗ ತಾಂತ್ರಿಕ ಕ್ರಮಗಳನ್ನು ಅನುಸರಿಸುತ್ತಿದ್ದೇವೆ. ಸೂಜಿ ರಂಧ್ರದಿಂದ ಪಾಲಿಸಬೇಕಾದ ಒಂದು ಅತ್ಯಂತ ಪ್ರಮುಖ ವಿಚಾರವೆಂದರೆ ಮೊದಲು ನೀವು ತಿರುಗಿಸಬೇಕು. ಬಾಬಿನ್ ಅನ್ನು ಸ್ಥಿರಗೊಳಿಸುವ ಮೊದಲು ಬಾಬಿನ್ ಸುತ್ತದಾಗಿ ಸೂಜಿ 4 ರಿಂದ 5 ಬಾರಿ ತಿರುಗಿಸಿ. ಮತ್ತು ಅತ್ಯಂತ ಮುಖ್ಯವಾಗಿ, ಯಂತ್ರವು ಈಗಾಗಲೇ ಸೂಜಿ ಹೀರಿದಿದ್ದರೆ ನಾವು ಸೂಜಿ ಕತ್ತರಿಸಬೇಕಾಗಿದೆ. ಬಾಬಿನ್ ಅನ್ನು ಹೀರಲು ಪ್ರಾರಂಭಿಸುವ ಮೊದಲು ಬಾಬಿನ್ ಅನ್ನು ಅಳವಡಿಸುವಾಗ ಯಂತ್ರದಲ್ಲಿ ಸ್ಥಿರಗೊಳಿಸಲು ಶಾಫ್ಟ್ ಮೇಲೆ ಮೊದಲು ಬಾಬಿನ್ ಅನ್ನು ಶಾಫ್ಟ್ನಲ್ಲಿ ಹಾಕಬೇಕು, ನಂತರ ಸ್ಪ್ರಿಂಗ್ ತಂದು ಮತ್ತು ನಂತರ ಅದನ್ನು ಯಂತ್ರದಲ್ಲಿ ಅಳವಡಿಸಬೇಕು. ಮತ್ತು ಬದಲಿ ಕ್ರಮವಲ್ಲ. ಯಂತ್ರವು ಸಮರ್ಥವಾಗಿ ಕೆಲಸ ಮಾಡುವಂತೆ ದಯವಿಟ್ಟು ಇದರ ಬಗ್ಗೆ ನೋಡಿಕೊಳ್ಳಿ. ಯಂತ್ರವನ್ನು ಹೀರುವಾಗ ಸೂಜಿಯನ್ನು ಕಣ್ಣಿನ ವೃತ್ತದ ಮಧ್ಯದಲ್ಲಿ ಸಮತೋಲನವಾಗಿ ಸರಿಯಾಗಿ ಹಾದುಹೋಗಬೇಕು. ಅದರ ಎರಡೂ ಬದಿಯಲ್ಲೂ ಸಣ್ಣ ಜಾಗಗಳಿವೆ ಮತ್ತು ವಿವರವಾಗಿ ಪರಿಶೀಲಿಸಬೇಕು. ಸೂತು ಆ ಅಪಾಯಕಾರಿ ಪ್ರದೇಶದಿಂದ ಹೊರಗೆ ಹೋಗಬಾರದು ಮತ್ತು ಕೇವಲ ಕಣ್ಣಿನ ವೃತ್ತದ ಮೂಲಕವೇ ಹೊರೆಯಬೇಕು. ಮುಂದೆ ಒತ್ತಡದ ಸ್ಕ್ರೂ ಇದೆ. ಸಾಧಾರಣವಾಗಿ ಉತ್ಪನ್ನ ನಿಮಗೆ ನೀಡುವ ಪೂರ್ವನಿಯೋಜಿತ ಸೆಟ್ಟಿಂಗ್ ಬದಲಾಗುವುದರ ಅಗತ್ಯವಿಲ್ಲ ಮತ್ತು ಇದು ಎಲ್ಲಾ ಸಾಮಾನ್ಯ ಬಟ್ಟೆಗಳನ್ನು ಬಳಸಬಹುದು. ನೀವು ಬಟ್ಟೆಯ ತೀವ್ರತೆಯನ್ನು ಬದಲಾಯಿಸುವವರೆಗೆ ಮತ್ತು ಇಲ್ಲವರೆಗೆ ನೀವು ಯಾವುದೇ ಸೆಟ್ಟಿಂಗ್ ಬದಲಾವಣೆ ಮಾಡುವ ಅಗತ್ಯವಿಲ್ಲ. ಹ್ಯಾಂಡ್ವೀಲ್. ಹೊಳೆತ ಆರಂಭಿಸುವ ಮೊದಲು ಹ್ಯಾಂಡ್ವೀಲ್ ಅನ್ನು ಸರಿಯಾಗಿ ಬಳಸಬೇಕು. ನೀವು ಅದನ್ನು 2 ಅಥವಾ 3 ಬಾರಿ ತಿರುಗಿಸಬೇಕು. ಗಡಿಯಾರದ ದಿಕ್ಕಿನಲ್ಲಿ ಮತ್ತು ಅಥವಾ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ. ಮತ್ತೆ ಅದನ್ನು ಬಟ್ಟೆಯ ಮೇಲೆ ಸರಿಯಾಗಿ ಹಾಕಿ ಮತ್ತು ನಂತರ ಹೊಳೆತ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ, ಇಲ್ಲದಿದ್ದರೆ ಸೂತು ಮುರಿಯುತ್ತದೆ. ಹೊಳೆತ ಯಂತ್ರ ಹೊರೆಹಾಕಿದ ಮೇಲೆ ನಿಮಗೆ ಸುಮಾರು 4 ಇಂಚು ಸೂತು ಬಿಡಬೇಕು. ಹೀಗಾಗಿ ಸವರುವಿಕೆ ಪರಿಣಾಮಕಾರಿಯಾಗಿ ನಡೆಯುತ್ತದೆ. ಯಂತ್ರದಲ್ಲಿ ಬಾಬಿನ್ ಅನ್ನು ಸ್ಥಾಪಿಸುವಾಗ ನಾವು ಬೊಬ್ಬಿನ್ ಶಾಫ್ಟ್ ಸರಿಯಾಗಿ ಮತ್ತು ಸಂಪೂರ್ಣವಾಗಿ ತಿರುಗಿಸುತ್ತಿರುವುದನ್ನು ಖಚಿತಪಡಿಸಬೇಕು, ರೇಷ್ಮೆ ಮುರಿಯದಂತೆ. ಆದ್ದರಿಂದ ಬೊಬ್ಬಿನ್ ಅಡಚಣೆಯಾಗುತ್ತಿದ್ದರೆ ನೀವು ಅದನ್ನು ಕೆಳಗಿನ ಬೊಬ್ಬಿನ್ ಆಗಿ ಬಳಸಬಹುದು. ಸಿಲುಕು ಯಂತ್ರವನ್ನು ಸಾಲುವಾಗ ತುಂಬಾ ಉದ್ದವಾದ ರೇಷ್ಮೆ ತೆಗೆದುಕೊಳ್ಳಬೇಡಿ ಮತ್ತು ಮತ್ತೆ ಯಂತ್ರ ಸಾಲಿಸಲು ಪ್ರಯತ್ನಿಸಿದರೆ ಪರಿಣಾಮಕಾರಿಯಲ್ಲ. ಪ್ರಮಾಣಿತ ಗಾತ್ರದ ರೇಷ್ಮೆಯನ್ನು ತೆಗೆದುಕೊಳ್ಳಿ. ಪ್ರಕ್ರಿಯೆ ಹೆಚ್ಚಾಗುವಾಗ ನೀವು ಬೊಬ್ಬಿನ್ನಿಂದ ಹೆಚ್ಚುವರಿ ರೇಷ್ಮೆ ಎಳೆಯಬಹುದು. ಈ ಪರಿಹಾರ ಕ್ರಮಗಳು ಯಂತ್ರ ಬಳಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ.